ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದ್ದಿರ್ತದ ಬ್ಯಾಗ್ ಇಟ್ಕೊಳಂಗಿಲ್ಲ ನೀನು. ಹೊಳ್ಳಿ ಈ ಕಡೆ ನೋಡ, ನೀನು ಯೂನಿಫಾರ್ಮ್ ಹೆಂಗೆ ಕಾಣಕತ್ತತೆ. ಇಷ್ಟು ನೀಟಾಗಿ ಹೊಳ್ಳು. ಅದು ಬೆಡ್ ಎಲ್ಲ ಮದ್ದಾಕತಿ. ಹೊಳ್ಳು ಮಾಡಿದೆ ಅಲ್ಲ, ಒಬ್ಬನ ಮಾಡಿದೆ ಹೋಮ್ವರ್ಕ್ ನಿನ್ನೆ. ಡಮ್ ಅನ್ನತ್ಲೇನೋ ಓಡ್ ಬರ್ತಾನ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ. ಸೊ ಅವ್ನು ಬೆಳಗ್ಗೆ ಸ್ಕೂಲಿಗೆ ಹೊಂಟಿದ್ದ, ಹಂಗೆ ಅವ್ನು ಯೂನಿಫಾರ್ಮ್ ಒಂದೊಂದು ವಿಡಿಯೋ ತೊಗೊಂಡಿದ್ದಿಲ್ಲ, ಹಾಗಾಗಿ ಒಂದೊಂದು ತೊಗೊಂಡು. ಸೊ ನನಗೊಂದು ರಿಸೆಪ್ಷನ್ ಇದ್ದಿದ್ದರಿಂದ ನಾನು ಉಳ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಆ ರಿಸೆಪ್ಷನಿಗೆ ಹೊಂಟೇನಿ ನೋಡ್ರಿ. ಯಾರ್ದು ಅದ ರಿಸೆಪ್ಷನ್ ಅಂದ್ರೆ ನಮ್ಮ ತಮ್ಮನ ಸಾವುಕಾರರದ ಮಗಳದ್ದು ಸೃಷ್ಟಿ ಅಂಥೇಳಿ ಹಾಕಿದ್ದು ಇವತ್ತು ರಿಸೆಪ್ಷನ್. ಆ್ಯಕ್ಚುಲಿ ಅಕ್ಕಿ ಮದ್ವೆನೂ ಬಂದುಬಿಟ್ಟು 30ನೇ ತಾರೀಕಿಗೆ ಇತ್ತು. ನಮ್ಮ ಹರ್ಷ ನಮ್ಮ ತಮ್ಮನ ಮದುವೆ ದಿನ ಇತ್ತು. ಕಲ್ಯಾಣೈಕನಿಧಾನಭೂತಮಿತಿಯ ಕಾಲಾಸಿರುದ್ರಾದಿಭಿಃ ಪ್ರಜ್ಞಾತೋ ಪಂಚತಿರಜ್ಯಮುಚಿತಂ ವಿದ್ವಸ್ರಪಾಪೌರಜಂ ಭಸ್ಮೇತಿ ಸೃಜನಾಸೃತೋ ಪವಿತ್ರ ಹರ ಹರ ಮಹಾದೇವ. ಹಾಗಾಗಿ ಮನೇನ ಮದುವೆ ಬಿಟ್ಟು ಹೋಗೋಕ್ಕಾಗಲ್ಲ ಅಂಥೇಳಿ ಇವತ್ತು ಅಂದರೆ 1-2 ತಾರೀಕಿಗೆ ರಿಸೆಪ್ಷನ್ ಇಟ್ಕೊಂಡಿದ್ರು ಸಿದ್ದೇಶ್ವರನ ಗುಡಿ ಒಳಗೆ. ಹಾಗಾಗಿ ಉಳ್ಕೊಂಡು ಅದನ್ನ ಒಂದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬೆಂಗ್ಳೂರು ಬಂದ್ರಾತು ಅಂಥೇಳಿ ಸೊ ಉಳ್ಕೊಂಡಿದ್ದೆ. ಇವತ್ತು ಆ ರಿಸೆಪ್ಷನಿಗೆ ಹೋಗ್ಯವು ನೋಡ್ರಿ. ನಾನು ನಮ್ಮಕ್ಕನೂ ಬಂದ್ಲು. ನಮ್ಮಕ್ಕ ನಾನು ಮಾಮಾರು ಹೋದ್ವಿ. ಇನ್ನು ಒಣಗಿರೋರು ನಮ್ಮವ್ವ ನಮ್ಮ ಅತ್ತಿಗೆರೆಲ್ಲ ರೆಡಿ ಆಗಿದ್ದಿಲ್ಲ, ಇನ್ನೂ ನೀರು ಬಂದುಬಿಟ್ಟು. ಹಾಗಾಗಿ ನೀವು ರೆಡಿಯಾಗಿ ಬರ್ರಿ, ನಾವು ಮುಂದೆ ಹೋಗ್ತೀವಿ ಅಂದೆ. ನಮ್ಮ ನಾವೇ ಅಲ್ಲೇ ನಡೆಯಕತ್ತದ ಬರ್ರಿ ಫಂಕ್ಷನ್ ಅಂತ. ಹಾಗಾಗಿ ಹೋದ್ವಿ. ಅದು ಅಲ್ಲೇ ನಮ್ಮ ಇದನ್ನ ಹೆಂಡ್ತಿ ನಮ್ಮ ತಂಗಿನೂ ಬಂದಿದ್ಲು. ಅವ್ರ ಮಮ್ಮಿ ಕಡೆಯಿಂದ ಕರೆದಿದ್ದೆ. ಹುಡುಗನ ಕಡೆಯೂ ಅದೇ ಊರಾಗಿದ್ದರಿಂದ ಹುಡುಗನ ಕಡೆಯವರು ಅವ್ರಿಗೆ ಕರೆದಿದ್ರಂತ. ಹಂಗಾಗಿ ಅಕ್ಕಿನೂ ಬಂದು ಇದಲ್ಲಕ್ಕ ಅಂತೇಳಿ ಮತ್ತೆ ಕಾಲ್ ಮಾಡಿದ್ಲು. ಸೊ ಅಕ್ಕಿದು ಹೋಗಿ ಒಂಚೂರು ವಿಡಿಯೋ ತೊಗೊಂಡೆ. ಆಮೇಲೆ ನಮ್ಮ ಓಣಿಯರು ಎಲ್ಲರೂ ಬಂದರು ನೋಡ್ರಿ, ನಮ್ಮ ಅವ್ವ ನಮ್ಮ ಅತ್ತಿ ಎಲ್ಲರೂ ಬಂದರು. ಆಮೇಲೆ ಅವ್ರದ್ದೊಂಚೂರು ವಿಡಿಯೋ ತೊಗೊಂಡೆ. ಸೊ ಎಲ್ಲರೂ ಬಂದಮೇಲೆ ಒಂದು ರೌಂಡ್ ಸ್ಟೇಜಿಗೆ ಹೋದ್ವಿ. ಸ್ಟೇಜಿಗೆ ಹೋದಾಗ ವಿಡಿಯೋ ತೊಗೊಂಡಿಲ್ಲ, ಫೋಟೋಕ್ಕಂತ ಮೊಬೈಲ್ ಕೊಟ್ಟೆ. ಹಾಗಾಗಿ ವಿಡಿಯೋ ಏನು ತೊಗೊಳ್ಳಿಲ್ಲ, ಜಸ್ಟ್ ಒಂದು ಫೋಟೋ ತೊಗೊಂಡ್ವಿ ಅಷ್ಟೇ. ಫುಲ್ ಒಂದು ಫ್ಯಾಮಿಲಿ ಇದು ಅಷ್ಟು ಒಂದು ಫೋಟೋ ತೊಗೊಂಡ್ವಿ. ಫೋಟೋ ತೊಗೊಂಡ್ಮೇಲೆ ಊಟಕ್ಕಂತ ಹೋದ್ವಿ. ಅವರು ಟೇಬಲ್ ಸಿಸ್ಟಮ್ ಮಾಡಿದರು. ಜನ 1 ಅವರ್ ಅಲ್ಲೇ ಕಾದ್ಬಿಟ್ವಿ. ಹುಡುಗಿ ಒಂದೇ ಊರಾಗಿದ್ದರಿಂದ ಅವ್ರ ಕಡೆಯವರು ಜನ ಇವ್ರ ಕಡೆಯವ್ರ ಜನ ಅನ್ನತ್ಲೇನೋ ಒಂದು ರಾಶಿ ಜನ ಆಗಿಬಿಟ್ಟಿದ್ರು. ಹಾಗಾಗಿ ವೇಟ್ ಮಾಡಿ ಊಟ ಮಾಡಿದ್ವಿ. ವೆರೈಟಿ ನಮ್ಮ ಜನದ ಅಡುಗೆನ ಮಾಡಿಸಿದ್ರು. ಮಾತ್ರ ಸಖತ್ತಾಗಿತ್ತು. ಏನು ಅಡುಗೆ ಮಾಡಿಸಿದ್ರು ಅಂಥೇಳಿ ತೋರಿಸ್ತೀನಿ ನೋಡ್ರಿ. ನಾವೇ ಉಣ್ಣಸಾಗತ್ತಾನ. ಎಷ್ಟಿತ ನಿಂಬೆ ಹಣ್ಣು ಸೌತೆಕಾಯಿ ಇನ್ನೊಂದು 2 ಇಡ್ರಿ. ಸುಮ್ಮನೆ ಇರಲಿ, ತಡ್ರಿ. ಯಾರು ಲೇಕೆ ಅಂತಾರಲ್ಲ. ಮೊದಲು ಪ್ರೇಮ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅದಾದಮೇಲೆ ಸುಮಾರು ದಿನದ ಮೇಲೆ ಅಂದರೆ ಮೊನ್ನೆ ನಮ್ಮ ಅಕ್ಕ ಸಿಕ್ಕಿದ್ಲಿಕ್ಕಿ, ಬಟ್ ಇವನು ಸಿಕ್ಕಿರಲಿಲ್ಲ. ಇವನು ಬಂದಿರಲಿಲ್ಲ. ಒಂದು ಸ್ವಲ್ಪ ಭಾಳ ದಿನ ಆಗಿತ್ತಲ್ಲ. ಹಾಗಾಗಿ ಬಾರಕ್ಕ ಇನ್ನಾಳು ಊರಿಗೆ ಹೋಗಿ ಅಂತಂದ ಸಾಯಂಕಾಲ. ಹಂಗೆ ಹೋಗಿ ಆಫೀಸ್ ಹತ್ರ ಒಂದು ಸ್ವಲ್ಪ ಭಾಳ ದಿನ ಆಗಿತ್ತು ತಡಿ ಅಂಥೇಳಿ ಆಫೀಸ್ಗೆ ಹೋಗಿಲ್ಲ ಅಂಥೇಳಿ ಆಫೀಸ್ಗೆ ಹೋದೆ. ಬಟ್ ಆಫೀಸಿನ ವಿಡಿಯೋ ಏನು ತಗೊಳ್ಳಿಲ್ಲ. ಅದಾದಮೇಲೆ ಅಲ್ಲೇ ಒಂದು ಏನಾದ್ರು ಟೀ ಕೂಡ ನಡಿಯಕ್ಕ ಅಂತ ಹೇಳ್ದೆ. ಸೊ ನಡಿಯಪ್ಪ ಅಂತಂದೆ. ಟೀಗೆ ಏನು ಬೇಡ, ಮಧ್ಯಾಹ್ನ ಭಯಂಕರ ಊಟ ಆಗಿಬಿಟ್ಟಿತ್ತಲ್ಲ. ಅದ್ರಾಗೂ ರಿಸೆಪ್ಷನ್ ಊಟ ಮಸ್ತ್ ವೆರೈಟಿಯಾಗಿ ಊಟ ಇತ್ತು. ಸೊ ಹಂಗಾಗಿ ಏನೂ ಬೇಡಪ್ಪ ನಂಗೆ ತಿನ್ನಕ್ಕ ಅಂದೆ. ಹಿಂಗೆ ಒಂದು ಸ್ವಲ್ಪ ಏನಾರು ಜ್ಯೂಸರ ಟೀನರ ಕೂಡ ನಡಿಯಕ್ಕ ಅಂಥೇಳಿ ಟೋಸ್ಟ್ ಅಂಥೇಳಿ ಅಲ್ಲೊಂದು ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡ್ ಒಳಗೆ ಐತಿ. ಸೊ ಅಲ್ಲಿ ಹೋಗಿ ಏನಾರು ತಿನ್ನೋಕೆ ಕುಡಿಯೋಕೆ ಏನಾರು ತರ್ಸೋಣ ಅಂತಂದೆ. ಏನೂ ಬೇಡ ಅಂಥೇಳಿ ಜ್ಯೂಸ್ ಕುಡಿದು ರಿಟರ್ನ್ ಮನೆಗೆ ಬಂದೆ. ಅದ್ರ ನೆಕ್ಸ್ಟ್ ನಾನು ಬೆಂಗಳೂರು ಬಂದೆ. ಸೊ ಬರೋ ಮುಂದೆ ಬ್ಯಾಗಿಗೆ ಒಬ್ಬಳಿಕೆ ಆಗಿದ್ದರಿಂದ ಏನೇ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಬಂದಿದ್ದು ಮನೆಗೆ ಹುಣ್ಣಿಮೆ ಇತ್ತಲ್ಲ. ಸೊ ಮನೆಯಲ್ಲೂ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಅಷ್ಟು ತೊಳೆದು ಹುಣ್ಣಿಮೆಗೆಲ್ಲ ಪೂಜೆ ಮಾಡ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೂ ಹೋಗಿದ್ದಿಲ್ಲ. 1 ತಿಂಗಳಿಂದ ಹೋಗಿದ್ದೇ ಇಲ್ಲ. ಅವ್ರಿಗೆ ನೆನ್ನೆ ದಿನ ಬಂದೆ. ಅಂದರೆ ಸಂಡೇ ಮದುವೆ ಮುಗಿಸ್ಕೊಂಡೆ ರಾಜು ರಿಟರ್ನ್ ಆದರು ಬೆಂಗಳೂರಿಗೆ. ಬಟ್ ಏನಂದರೆ ಈಗ
ನಿಮ್ಗೆ ಗೊತ್ತಲ್ಲ, ಹಿಂದೆನೇ ಒಂದು ರಿಸೆಪ್ಷನ್ ವೀಡಿಯೋ ಹಾಕಿದ್ದೇನೆ ನಾನು. ಸೊ ಆ ರಿಸೆಪ್ಷನ್ ಒಂದಿತ್ತು, ಅದು ಬಿಡಕ್ಕೆ ಬರಂಗಿದ್ದಿದ್ದಿಲ್ಲ. ಸೊ ಹಂಗಾಗಿ ಆ ರಿಸೆಪ್ಷನ್ಗೋಸ್ಕರನೂ ಉಳ್ಕೊಂಡೆ. ಮತ್ತಿನ್ನು ನಮ್ಮ ತಮ್ಮನ ಏನೋ ಫಂಕ್ಷನ್ಗಳು ಇನ್ನೂ ಮುಗ್ದಿರಲಿಲ್ಲಲ್ಲ, ಹಾಗಾಗಿ ಉಳ್ಕೊಳೋ ಪರಿಸ್ಥಿತಿ ಬಂತು. ಸೊ ರಾಜು ಸ್ಯಾಟರ್ಡೇ ನೈಟೇ ವಾಪಸ್ ಬಂದಿದ್ದರು. ನಾನು ಸೋಮವಾರ ಮತ್ತು ಮಂಗಳವಾರ 2 ದಿನ, ಸೋಮವಾರ ಇತ್ತು, ಮಂಗಳವಾರ ಒಂದು ಫಂಕ್ಷನ್ ಇತ್ತಲ್ಲ ರಿಸೆಪ್ಷನ್ನು. ಸೊ ಆ ರಿಸೆಪ್ಷನ್ ವಿಡಿಯೋನು ಇದ್ರ ಜೊತೆ ನಾನು ಹಾಕಿದ್ದೇನಲ್ಲ, ನೋಡಿರ್ತೀರ ನೀವು. ಸೊ ಅದೇ ರಿಸೆಪ್ಷನ್ ಇತ್ತು. ಸೊ ಆ ಕಾರಣಕ್ಕೆ ಅದನ್ನ ಒಂದು ಮುಗಿಸ್ಕೊಂಡು ಬುಧವಾರ ದಿನ ನಾನು ಬೆಂಗಳೂರು ರಿಟರ್ನ್ ಆದೆ. ಸೊ ಇವತ್ತು ಬಂದುಬಿಟ್ಟು ಹುಣ್ಣಿಮೆ ಐತಿ. ಸೊ ಹಾಗಾಗಿ ಸ್ನಾನ ಪೂಜೆ ಮುಗಿಸ್ಕೊಂಡು ಗುರುವಾರ ಹುಣ್ಣಿಮೆ ಬಂದಿತ್ತು, ಪೌರ್ಣಿಮೆ ಅಂತಲೂ ಕೂಡ ಹೇಳ್ತಾರಲ್ಲ. ಸೊ ಹಂಗಾಗಿ ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿ ವಾರ, ಸಾಯಿಬಾಬಾನ ವಾರ, ಜೊತೆಗೆ ಹುಣ್ಣಿಮೆ ಕೂಡ ಬಂದೈತಲ್ಲ, ಒಳ್ಳೆಯ ದಿನ. ಹಾಗಾಗಿ ಸ್ನಾನ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತು ಪ್ರಸಾದಕ್ಕೆ ಏನಾದರೂ ಹುಣ್ಣಿಮೆ ಎಲ್ಲ ಏನಾದರೂ ಪ್ರಸಾದಕ್ಕೆ ಅಂತ ನೈವೇದ್ಯ ಮಾಡಬೇಕು. ಸಂಜೆಗೆ ಸತ್ಯನಾರಾಯಣ ಪೂಜೆ ಇರುತ್ತೆ, ಹಾಗಾಗಿ ಸಂಜೆ ಒಂದು ಸ್ವಲ್ಪ ಸತ್ಯನಾರಾಯಣ ಪೂಜೆಗೆ ಹೋಗೋಣ. ಸುಮಾರು ದಿನ ಆಗಿ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ. ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ ಯಾವ ದೇವಸ್ಥಾನಕ್ಕೂ ಹೋಗಿದ್ದೇ ಇಲ್ಲ. ಊರಿಗೆ ಹೋದಾಗ ಆಂಜನೇಯಕ್ಕೆ ಹೋಗಿ ಬಂದಿದ್ದೆ. ಇನ್ನು ಈ ಸಾಯಿಬಾಬಾಗೆ ನಾನು ವಾರ ಹೋಗ್ತಿದ್ದೆ, ಸಾಯಿಬಾಬಾ ಗಣೇಶನ ದೇವಸ್ಥಾನಕ್ಕೆ. ಒಂದು ತಿಂಗಳ ಮೇಲೆ ಒಂದೂವರೆ ತಿಂಗಳನ್ನ ಆಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗಿದ್ದೇ ಇಲ್ಲ. ಹಾಗಾಗಿ ಇವತ್ತೊಂದು ಸ್ವಲ್ಪ ಹೋಗಿ ಅದೇನೋ ಈಗ ಒಂದು ಸ್ವಲ್ಪ ನನಗೆ ಈಗ ಈ ಗಣೇಶನ ದೇವಸ್ಥಾನದಲ್ಲಿರೋ ಗಣೇಶ ಮತ್ತು ಸಾಯಿಬಾಬನ ಜೊತೆಗೆ ಒಂದು ಸ್ವಲ್ಪ ಕನೆಕ್ಷನ್, ಏನೇ ಒಂದು ಸ್ವಲ್ಪ ಕಷ್ಟ ಆದ್ರೂ ಒಂದು ಸ್ವಲ್ಪ ದುಃಖ ಆದರೂ ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ. ಸೀದಾ ಹೋಗಿ ದೇವ್ರ ಮುಂದೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು, 1 ಗಂಟೆ ನಾನು ದೇವಸ್ಥಾನದಲ್ಲಿ ಇದ್ದು ದೇವ್ರ ಮುಂದೆ ಕುತ್ಕೊಂಡು ಬೇಡ್ಕೊಂಡೆ ಅಂದರೆ ಅದೇನೋ ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತೈತಿ. ಹಾಗಾಗಿ ನಾನು ವಾರ ಯಾವ ಕೆಲಸ ಇದ್ದರೂ ಅಷ್ಟೇ 12 ಕಾಲಿಗೆ ಮಹಾಮಂಗಳಾರತಿ ಆಗ್ತೈತಿ. ಬಟ್ ಆ ಟೈಮಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ ಅಂದರೆ 12:30 ಮೇಲಾದರೂ ನಾನು ಹೋಗಿ ದರ್ಶನ ಮಾಡ್ಕೊಂಬಂದಿರ್ತಿದ್ದೆ. ಸುಮಾರು ದಿನದ ಮೇಲೆ ಇವತ್ತು ಹೋಗಿ ಬಂದೆ. ಹಾಗಾಗಿ ಸೊ ವಿಡಿಯೋನೇ ಎತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಬೆಂಗಳೂರು ಬಂದ ಮೇಲೇ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ರಿಟರ್ನ್ ಬೆಂಗಳೂರು ಕೂಡ ಬಂದಾಯಿತು. ಇನ್ನು ಸೀರೆ ಕೂಡ ತುಂಬ ಚೆನ್ನಾಗೈತಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ ಸೀರೆದು ನಾನು ಪ್ರಮೋಷನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿರ್ತೀನಿ. ಸೊ ನಿಮಗೂ ಏನಾದರೂ ಬೇಕು ಅಂತ ಹೇಳಿದರೆ ವಿದ್ಯಾ ಇಳ್ಕಲ್ ಸಾರೀಸ್ ಅನ್ನೋ ಪೇಜ್ ಇದೆ. ಸೊ DM ಮಾಡ್ಬೋದು, ಇಲ್ಲ ನಂಬರ್ ಇರುತ್ತೆ, ಮೆಸೇಜ್ ಮಾಡಿ ಬೈ ಮಾಡ್ಬೋದು. ನೈವೇದ್ಯ ಮಾಡಬೇಕು, ಹಾಗಾಗಿ ಒಂದು ನೈವೇದ್ಯನೂ ಮಾಡ್ತೀನಿ. ಮತ್ತು ಜೊತೆಗೆ ಇವತ್ತೊಂದು ಕೊರಿಯರ್ ಬಂದಿದೆ. ಸೊ ಏನಪ್ಪ ಅದು ಕೊರಿಯರ್ ಅಂದರೆ, ಇನ್ಸ್ಟಾಗ್ರಾಮ್ ಪೇಜಿಂದ ವಿದ್ಯಾ ಇಳ್ಕಲ್ ಸಾರೀಸ್ ಅಂಥೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅವ್ರ ಕಡೆಯಿಂದ ಭೂಮಿಕಾ ಅವ್ರ ಕಡೆಯಿಂದ ಒಂದು ಸಾರಿ ಬಂದಿತ್ತು. ಸೊ ಏನು ಸೀರೆ ಯಾವುದಿದೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ಬರ್ರಿ. ಸೊ ಆ ಸಾರಿ ಯಾವುದಪ್ಪ ಅಂತ ಹೇಳಿದರೆ, ನಾನು ರೀಸೆಂಟಾಗಿ ಈ ಥರ ಸಾರಿನ ಸುಮಾರು ಅಂದರೆ ನನಗೆ ಶಿವ ಸಾರೀಸ್ ಅನ್ನೋ ಇನ್ನೊಂದು ಪೇಜಿಂದ ಏನೋ ಕೊಲಾಬಿ ಕಳಿಸಿರ್ತಿದ್ರು ಸಾರಿನ. ಬಟ್ ಅವ್ರ ಹತ್ರ ಚೆನ್ನಾಗಿತ್ತು ಸಾರೀಸ್ ಎಲ್ಲ. ಸೊ ಹಂಗಾಗಿ ನಾನು ಅವನಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸ್ಟೇಟಸ್ಗೆಲ್ಲ ಹಾಕಿದಾಗ ಸುಮಾರು ಜನ ಆ ಥರ ಸಾರೀಸ್ನ ಕೇಳಿ ಸುಮಾರು ಒಂದು 6-7 ಸಾರಿನ ಏನೋ 7-8 ಸಾರಿನ ಸೇಲ್ ಮಾಡಿದ್ದೆ ನಾನು ಈ ಥರ ಶಿವ ಸಾರೀಸ್ ಅನ್ನೋ ಪೇಜಿಂದ. ಸೊ ಇದು ಬಂದುಬಿಟ್ಟು ವಿದ್ಯಾ ಇಳ್ಕಲ್ ಸಾರೀಸ್ ಅನ್ನೋ ಪೇಜಿಂದ ಬಂದೈತಿ. ಇದೇ ಕ್ವಾಲಿಟಿ ಒಳಗಡೆ ನಾನು ಸುಮಾರು ಅಂತ ಹೇಳಿದರೆ ಬ್ಲೂ, ಪಿಂಕ್ ಮತ್ತು ಗ್ರೀನು ಆ ಥರ ಕಾಂಬಿನೇಷನ್ ಒಳಗಡೆ ಸಾರಿನ ಸೇಲ್ ಮಾಡಿದ್ದೆ. ಸೊ ಅವನು ಈಗ ಈ ವಿದ್ಯಾ ಇಳ್ಕಲ್ ಸಾರೀಸ್ ಅನ್ನೋ ಪೇಜಲ್ಲೂ ಕೂಡ ಅವರು ಇಳ್ಕಲ್ ಸಾರೀಸ್ನೇ ಸೇಲ್ ಮಾಡೋದು. ಸೊ ಹಂಗಾಗಿ ಅವರು ಕೂಡ ಪ್ರಮೋಷನ್ ಮಾಡಿಕೊಡ್ರಿ ಅಕ್ಕ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಈ ಥರ ಸಾರೀಸ್ ತರಿಸಿರಲಿಲ್ಲ, ಅವನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಶಿವ ಸಾರೀಸ್ನವನು. ಬಟ್ ಮುಂದೆ ನೋಡಿದ್ರಾಯ್ತು ಅಂತ ಹೇಳಿ ಸುಮ್ಮನಾಗಿದ್ದೆ ನಾನು. ಬಟ್ ಈಗ ವಿದ್ಯಾ ಇಳ್ಕಲ್ ಸಾರೀಸ್ ಅನ್ನೋ ಪೇಜಿಂದ ಈ ಸಾರಿ ಕಳಿಸ್ಕೊಟ್ಟಿದ್ದಾರೆ. ಸೊ ಅವರ ID-ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಜೊತೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಈ ಸಾರಿ ಹಾಕ್ಕೊಂಡು ಪ್ರಮೋಟ್ ಕೂಡ ಮಾಡಿರ್ತೀನಿ. ಸೊ ನಿಮಗೂ ಏನಾದರೂ ಈ ಥರ ಸಾರೀಸ್ ಬೇಕು ಅಂತ ಹೇಳಿದರೆ ಹೋಗಿ ನೀವು ಅವ್ರಿಗೆ DM ಮಾಡ್ಬೋದು. ಸೊ ಇಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಈ ಥರ ಸಾರೀಸ್ನ ಕಳಿಸ್ಕೊಡ್ತೀನಿ. ಸೊ ನೋಡಿರಿ ಸಾರಿ ಬ್ಲ್ಯಾಕ್, ನಾನು ಆ್ಯಕ್ಚುಲಿ ಅವರಲ್ಲಿ ಬ್ಲೂ ಮತ್ತು ಬ್ಲ್ಯಾಕ್, ಬ್ಲೂ ಪಿಂಕ್ಗೆ ಜಾಸ್ತಿ ಸೇಲ್ ಮಾಡಿದ್ದು ನಾನು.
ಬ್ಲ್ಯಾಕ್ ಯಾರೂ ಅಷ್ಟು ತೊಗೊಂಡಿರಲಿಲ್ಲ. ಬಟ್ ನನಗೆ ಅದೇನೋ ಒಂಥರ ಕ್ರೇಜ್ ಬ್ಲ್ಯಾಕ್ ಅಂತ ಹೇಳಿದರೆ. ಅವನ ಹತ್ರ ಬ್ಲ್ಯಾಕ್ ನಾನು ಕೇಳಿದಾಗ ಏನೋ ಸ್ಟಾಕ್ ಖಾಲಿ ಆಗೈತಕ್ಕ, ದೀಪಾವಳಿ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದ. ಮತ್ತು ನನಗೂ ನೆನಪಾಗಲಿಲ್ಲ ಕೇಳೋದು. ಸೊ ಹಂಗಾಗಿ ಇವನ ಹತ್ರ ಬ್ಲ್ಯಾಕ್ ಇದೆ ಅಂತ ಹೇಳಿದ್ರು ಇವರು, ವಿದ್ಯಾ ಇಳ್ಕಲ್ ಸ್ಯಾರೀಸ್ ಅನ್ನೋ ಪೇಜಲ್ಲಿ. ಸೊ ಹಂಗಾಗಿ ಈ ಬ್ಲ್ಯಾಕ್ ತರಿಸಿದೆ ನೋಡ್ರಿ ಸ್ಯಾರಿನ. ಎಷ್ಟು ಒಂಥರ ಕ್ವಾಲಿಟಿ ಎಷ್ಟು ಚೆನ್ನಾಗೈತಿ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ನಂಗೆ ನಿಜವಾಗ್ಲೂ ಭಾಳ ಇಷ್ಟ ಆಯ್ತು ನೋಡ್ರಿ ಈ ಸ್ಯಾರಿ. ಏನು ಅವ್ರ ಹತ್ರನೂ ಕೂಡ ಅದೇ ಥರನೇ ನಾನು ಸುಮಾರು ಜನ ಕಳಿಸ್ಕೊಟ್ಟಿದ್ದೆ, ಅವ್ರು ಅಷ್ಟೇ ಚೆನ್ನಾಗಿದೆ ಸ್ಯಾರಿ ಅಂತಲೂ ಹೇಳಿದರು. ಸೊ ನೋಡ್ರಿ ಬ್ಲ್ಯಾಕ್ ಎಷ್ಟು ಚೆನ್ನಾಗಿದೆ. ಸೊ ನಿಮಗೂ ಈ ಥರ ಏನಾದರೂ ಬೇಕು ಅಂತ ಹೇಳಿದರೆ ಸೊ ನನಗೆ ಡಿ ಎಮ್ ಮಾಡಿ, ಇಲ್ಲ ಅವ್ರ ಪೇಜ್ಗೆ ಹೋಗಿ ನೀವು ಡಿ ಎಮ್ ಮಾಡಿದ್ರು ಅವರು ನಿಮಗೆ ಈ ಥರ ಸ್ಯಾರೀಸ್ನ ಕಳಿಸ್ಕೊಡ್ತಾರೆ. ಈ ಬ್ಲೌಸ್ ಬಂದುಬಿಟ್ಟು ಬ್ಲ್ಯಾಕ್ ಬಂದೈತಿ. ಸೊ ಈ ಥರ ಇದು ಶರಬು. ಸೊ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ. ಥ್ಯಾಂಕ್ ಯು ವಿದ್ಯಾ ಸ್ಯಾರೀಸ್, ಚೆನ್ನಾಗಿದೆ ಸ್ಯಾರಿ. ಸೊ ಇಷ್ಟ ಆಗಿತ್ತು ನೋಡ್ರಿ ಇದು ಸ್ಯಾರಿ, ಇಷ್ಟು ಚೆನ್ನಾಗಿದೆ ಸೀರೆ. ಬ್ಲ್ಯಾಕ್ ಅಂತ ಅಂದ್ರೆ ಏನೋ ಒಂಥರ. ಬಟ್ ಇನ್ನೊಂದು ಏನಂದರೆ ನಾನು ಯಾಕೆ ಸ್ವಲ್ಪ ಬಿಟ್ಟಿದ್ದೆ ಅಂತ ಹೇಳಿದರೆ, ನಮ್ಮ ಕಡೆ ಎಲ್ಲ ಮೊನ್ನೆ ನೀವು ನೋಡಿರ್ತೀರಿ ಮದುವೆ ಟೈಮಲ್ಲಿ ನಮ್ಮದು ಏನೋ ಲಗ್ನ ಕಟ್ಟೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರಲ್ಲ, ಆ ಟೈಮಲ್ಲಿ ಇಳ್ಕಲ್ ಸ್ಯಾರೀಸು ಭಾಳ ಹಾಕ್ತಾರೆ. ಯಾಕಂದರೆ ಅಲ್ಲಿ ದೇವ್ರ ಕಾರ್ಯಗಳು ಇರ್ತವೆ, ಮತ್ತು 5 ಮಂದಿಗೆ ಉಪವಾಸ ಅಂತ ಇಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಇದೇ ಥರ ಸ್ಯಾರಿನ ಹಾಕೋಬೇಕಾಗ್ತದೆ, ಇಳ್ಕಲ್ ಸ್ಯಾರಿನ. ಹಾಗಾಗಿ ನಮಗೆ ಈ ಥರ ಸ್ಯಾರಿ ಯೂಸ್ ಇರ್ತವೆ. ನಮ್ಮ ಕಡೆ ಫಂಕ್ಷನ್ ಏನಾರಾದ್ರೆ ಈ ಥರ ಸ್ಯಾರೀಸ್ನ ಹಾಕ್ಯಂತೇವೆ ನಾವು. ಹಾಗಾಗಿ ಬ್ಲ್ಯಾಕ್ ಹಾಕ್ಯಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ವಿಚಾರ ಮಾಡಿ ಸೊ ಬ್ಲ್ಯಾಕ್ ತರಿಸೋಣ ಬೇಡವೋ ಅಂತ ವಿಚಾರ ಮಾಡ್ತಾ ಇದ್ದೆ. ಬಟ್ ನನ್ನ ಹತ್ರ ಈಗ ಆಲ್ರೆಡಿ 2-3 ಸ್ಯಾರಿ ಐತಿ. ಆ ಥರ ಫಂಕ್ಷನ್ ಏನಾದ್ರು ಬಂದಾಗ ಮತ್ತೆ ಆ ಥರ ಹಾಕ್ಕೊಂಡ್ರಾಯ್ತು. ಇದು ಬ್ಲ್ಯಾಕ್ ಒಂದು ಇರಲಿ ಅನ್ನೋ ಕಾರಣಕ್ಕೇನೆ ಸೊ ನಾನು ಬ್ಲ್ಯಾಕ್ ತರಿಸ್ಕೊಂಡು. ಕಾಂಬಿನೇಷನ್ ಮಾತ್ರ ಸಖತ್ತಾಗೈತೆ ನೋಡ್ರಿ. ಸೊ ನಿಮಗೂ ಈ ಥರ ಸ್ಯಾರಿ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಐಡಿನ ಕೊಲ್ಯಾಬ್ ಮಾಡಿರ್ತೀನಿ. ಸೊ ಇವತ್ತಿಲ್ಲ ನಾಳೆ ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ನೀವು ಹೋಗಿ ಬೈ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.